School Che. ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ರೆಡ್ ಕ್ರಾಸ್ ಸಂಸ್ಥೆಯಿಂದ ರಕ್ತ ಭಂಡಾರ ಪ್ರಾರಂಭ. ಆರೋಗ್ಯವಂತರು ರಕ್ತದಾನ ಮಾಡಿ ಜೀವ ಉಳಿಸಿ. ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು. ಬೆಲೆ ಏರಿಕೆ ಭ್ರಷ್ಟಾಚಾರ ಖಂಡಿಸಿ ಸಿಪಿಐಎಂ ಪ್ರತಿಭಟನೆ. ಸರೋಜಿನಿ ಮಹಿಷಿ ವರದಿ ಜಾರಿಗೊಳಿಸಿ ಕನ್ನಡಿಗರಿಗೆ ಉದ್ಯೋಗ ನೀಡಲು ರಕ್ಷಣಾ ವೇದಿಕೆ ಧರಣಿ. ನಾಯಕ ಸಮಾಜ ಬೇಡಿಕೆಗಳಿಗೆ ಸ್ಪಂದಿಸದ ಸರ್ಕಾರ, ಸಮಾಜ ಜನರು ಒಟ್ಟಾಗಿ ಹೋರಾಟಕ್ಕೆ ಸಿದ್ಧರಾಗಿ ವೆಂಕಟೇಶ್ ನಾಯಕ್. ರಿಮ್ಸ್ ಆಸ್ಪತ್ರೆಯಲ್ಲಿ ಹಣದ ಆಮಿಷಕ್ಕೆ ವಯಸ್ಸು ಬದಲಿಸಿ ಪ್ರಮಾಣ ಪತ್ರ, ಕ್ರಮಕ್ಕೆ ಭಾಸ್ಕರ ಮಾಚಾರ್ಯ ಆಗ್ರಹ. ತುಂಗಭದ್ರಾ ಮೈಲು 69ರಲ್ಲಿ ಗೇಜ್ನಲ್ಲಿ ವ್ಯತ್ಯಾಸ, ಕ್ರಮಕ್ಕೆ ಆಗ್ರಹಿಸಿ ರೈತರ ಮನವಿ. ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನಿಂದ ವೈದ್ಯರ ದಿನಾಚರಣೆ, ಸಮಾಜಕ್ಕೆ ವೈದ್ಯರು ಸೇವೆ ಸ್ಮರಣೀಯ. ಎಂ ವಿರೂಪಾಕ್ಷಿ. ನಾರದಗಡ್ಡೆ ಆಸ್ತಿ ವಿವಾದ, ಭಕ್ತರ ಭಾವನೆ ಗೌರವಿಸಲು ಆಗ್ರಹಿಸಿ ಭಕ್ತರಿಂದ ಮನವಿ. ವಾರ್ತೆಗಳ ವಿವರ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ರಕ್ತನಿಧಿ ಕೇಂದ್ರ ಆರಂಭಿಸಿದ್ದು, ಇದರಿಂದ ಹೆಚ್ಚಿನ ಜನರಿಗೆ ಅನುಕೂಲವಾಗಲಿದೆ. ರಕ್ತನಿಧಿ ಕೇಂದ್ರ ಆರಂಭಿಸಲು ಸುಭಾಷ್ ಪಾಟೀಲ್ ಅವರ ಸಂಕಲ್ಪವಾಗಿದ್ದು, ಅವರ ಆಶಯವನ್ನು ಇದೀಗ ನೆರವೇರಿಸಿದ್ದಾರೆ. ಜನರು ಸಹ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡ ರಕ್ತನಿಧಿ ಕೇಂದ್ರ ರಾಯಚೂರು ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದರು. ರಕ್ತದಾನ ಶ್ರೇಷ್ಠವಾದದ್ದು. ಮನುಷ್ಯನಿಂದ ಮನುಷ್ಯನ ಜೀವ ಉಳಿಸುವ ರಕ್ತವನ್ನು ದಾನ ಮಾಡುವುದು ಒಂದು ಮಹತ್ವದ ಕಾರ್ಯವನ್ನು ರಕ್ತನಿಧಿ ಕೇಂದ್ರ ಆರಂಭಿಸಿ ಮಾಡುತ್ತಿರುವುದು ಒಂದು ಒಳ್ಳೆಯ ಕೆಲಸ. ರೆಡ್ ಕ್ರಾಸ್ ಸಂಸ್ಥೆಯಿಂದ ಮೊದಲೇ ಆರಂಭಿಸಬೇಕಾಗಿತ್ತು. ಜೊತೆಗೆ ಸುಭಾಷ್ ಪಾಟೀಲ್ ಅವರ ಸಂಕಲ್ಪವಾಗಿತ್ತು. ಇಂದು ಅವರ ಬಳಗವು ಆಶಯವನ್ನು ಈಡೇರಿಸಿದ್ದಾರೆ ಎಂದರು. ಬೆಂಗಳೂರು ಮತ್ತು ರಾಯಚೂರು ಶಾಖೆಯನ್ನು ಆರಂಭಿಸಿದ್ದು, ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಕೈಲಿಂದ ಏನೇನು ಮಾಡಂಗಿಲ್ಲ. ಇದು ಏನಂದರೆ ಕಾಂಪೊನೆಂಟ್ ಸಪರೇಷನ್ ಮಷಿನ್ ಇದು. ಸೊ ಇದರಲ್ಲಿ ಇದರಲ್ಲಿ ಸಪ್ರೇಟ್ ಕಾಂಪೊನೆಂಟ್ ಸಪರೇಷನ್ ಇದು. ಸೊ ಇದರಲ್ಲಿ 3-4 ಕಾಂಪೊನೆಂಟ್ ಪ್ರಿಪೇರ್ ಮಾಡ್ಬೋದು. ಸೊ ಇದರಲ್ಲಿ ಏನಿತ್ತು ಅಂದರೆ ಇನ್ಬಿಲ್ಟ್ ಕೂಲ್ ಆಗೋ ಸಿಸ್ಟಮು ಇದೆ. ಸೊ 2 to 8 ಡಿಗ್ರಿ ಟೆಂಪರೇಚರ್ ಸ್ಟೋರ್ ಆಗಿದ್ರೆ ಮತ್ತೆ ಆಮೇಲೆ ಪ್ಲಾಸ್ಮಾ ಅಂತ ಪ್ರತಿಯೊಬ್ಬರು ಬ್ಲಡ್ ಕೂಡ ಒಂದು 300 ml ಕಾಂಪೋನೆಂಟ್ ತಗೊಂಡ್ಬಿಡ್ತಾರೆ ಪ್ಲಾಸ್ಮಾ. ಹಂಗಾಗಿ ಅದನ್ನು ಇಲ್ಲಿ ಸ್ಟೋರೇಜ್ 1 ವರ್ಷ ವ್ಯಾಲಿಡಿಟಿ ಇರ್ತದೆ ಸರ್. 1 ವರ್ಷ ವ್ಯಾಲಿಡಿಟಿ. ಚಾನ್ಸೇ ಇಲ್ಲ. ಈ ಮಷಿನ್ ಅಂತ ಕೆಲಸ ಎಲ್ಲವೂ ಅಲ್ಲಿ ಒಮ್ಮೆ ಕಂಪ್ಯೂಟರ್ ಎಂಟ್ರಿ ಆದರೆ ಎಲ್ಲ ಕಂಪ್ಯೂಟರ್ನ ಸೇಮ್ ಎಂಟ್ರಿ ಹಾಕಂತ ಹೋಗ್ತಾರೆ. 7 ಕಂಪ್ಯೂಟರ್ ಆಗ್ತದೆ. ಯಾವಕ್ಕೂ ಎರರ್ ಇಲ್ಲೇ ಇಲ್ಲ. ಚಾನ್ಸ್ ಇಲ್ಲ ಇಲ್ಲ. ಸ್ಮರಣೀಯರಾಗಿರ್ತಕ್ಕಂಥ ಗುರುವರನ್ನು ಕೂಡ ಸ್ಮರಿಸಿಕೊಂಡು ನಮ್ಮ ರಾಯಚೂರಿನಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯವರು ಬ್ಲಡ್ ಬ್ಯಾಂಕನ್ನು ಸ್ಥಾಪಿಸಿರ್ತಕ್ಕಂಥದ್ದು ನಮ್ಮ ರಾಯಚೂರು ಜಿಲ್ಲೆಯ ಜನರಿಗೆ ಭಾಳಷ್ಟು ಅನುಕೂಲವಾಗಿರ್ತಕ್ಕಂಥದ್ದು. ಇದು ಎಂದೂ ಆಗಿರಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ದಿನ ನಮ್ಮ ಸುಭಾಷ್ ಪಾಟೀಲ್ರ ಸಂಕಲ್ಪ ಆಗಿತ್ತು. ಆ ಸಂಕಲ್ಪವನ್ನು
ಈಡೇರಿಸಿರ್ತಕ್ಕಂಥ ಕೀರ್ತಿ ನಮ್ಮ ವಿಜ್ಜು, ನಮ್ಮ ಸಾವಂತಿಗೆಯವರು ಹಾಗೂ ನಮ್ಮ ಬಸನಗೌಡ ಪಾಟೀಲ್ರವರು ಅವರ ಸಂಕಲ್ಪವನ್ನು, ಅವರ ಆಶೆಯನ್ನು ಈಡೇರಿಸಿದ್ದಾರೆ. ಇದು ಬೆಂಗಳೂರು ಮತ್ತು ದಿಲ್ಲಿ ಮತ್ತು ನಮ್ಮ ರಾಯಚೂರಲ್ಲಿ ಈ ಬ್ಲಡ್ ಬ್ಯಾಂಕ್ ವ್ಯವಸ್ಥೆ ಇರ್ತಕ್ಕಂಥ ಮತ್ತೆಲ್ಲಿನೂ ಕೂಡ ಇಲ್ಲ ಅಂತಕ್ಕಂಥದ್ದನ್ನು ನಾವು ಕೇಳಿ ನಮಗೆ ಭಾಳಷ್ಟು ಸಂತೋಷ ಆಗಿದೆ. ಇದರ ಸದುಪಯೋಗವನ್ನು ನಮ್ಮ ರಾಯಚೂರಿನ ಜನರು ಪಡೆದುಕೊಳ್ಳ್ರಿ ಅಂತಕ್ಕಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಇದ್ದೀವಿ. ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾಧ್ಯಕ್ಷ ಬಸನಗೌಡ ಪಿ ಪಾಟೀಲ್ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ರಕ್ತ ನಿಧಿ ಕೇಂದ್ರ ಆರಂಭಿಸಿದೆ. ನಮ್ಮಲ್ಲಿ ನುರಿತ ವೈದ್ಯ ಸಿಬ್ಬಂದಿಗಳು ಹಾಗೂ ಅತ್ಯಾಧುನಿಕ ಸಲಕರಣೆಗಳಿವೆ. ಜನರಿಗೆ ಸದುಪಯೋಗವಾಗಲೆಂದೇ ರಕ್ತ ನಿಧಿ ಕೇಂದ್ರ ಆರಂಭಿಸಲಾಗಿದೆ. ಇದು ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯವಾಗಿತ್ತು. ರಕ್ತದಾನ ಮಾಡುವುದರಿಂದ ಉತ್ತಮ ಆರೋಗ್ಯದ ಜೊತೆಗೆ ಸಮಾಜ ಸೇವಾ ಕಾರ್ಯ ಮಾಡುವುದು. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಜಿಲ್ಲಾ ಬ್ಲಡ್ ಬ್ಯಾಂಕ್ ಓಪನಿಂಗ್ಗೋಸ್ಕರ ಎಲ್ಲರೂ ಬಂದಿದ್ದೀವಿ. ಇವತ್ತು ಸೋಮವಾರಪೇಟೆ ಶ್ರೀಗಳ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಪ್ರಪ್ರಥಮ ದಾನಿಗಳಾಗಿ ಶ್ರೀನಿವಾಸ ಅಣ್ಣವರು ರಕ್ತದಾನವನ್ನು ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಜನರು ಹಾಗೂ ಅಕ್ಕಪಕ್ಕದ ಜಿಲ್ಲೆಯವರಲ್ಲಿ ಕೇಳಿಕೊಳ್ಳುವ ಒಂದೇ ಒಂದು ವಿನಂತಿ ಅಂದರೆ, ಅತ್ಯುತ್ತಮವಾದ ಸಲಕರಣೆಯೊಂದಿಗೆ ಅತ್ಯುತ್ತಮವಾದ ಸ್ಟಾಫನ್ನು ಹೊಂದಿರುವ ಬ್ಲಡ್ ಬ್ಯಾಂಕ್ ಆಗಿದ್ದು, ನೋ ಪ್ರಾಫಿಟ್ ನೋ ಲಾಸ್ ಬೇಸಿಸ್ ಮೇಲೆ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಾಗತಿಕವಾಗಿ ಕೂಡ ಅವ್ರ ಧ್ಯೇಯೋದ್ದೇಶ ಅದೇ, ನೋ ಪ್ರಾಫಿಟ್ ನೋ ಲಾಸ್, ಜನರಿಗೆ ಉಪಯೋಗ ಆಗಲಿ ಅಂತ. ಜನರೆಲ್ಲರೂ ಇದರದ ಸದುಪಯೋಗ ಪಡ್ಕೊಳ್ರಿ. ರಕ್ತದಾನ ಮಹಾದಾನ. ನಾವು ಎಲ್ಲವನ್ನೂ ತಯಾರು ಮಾಡ್ಬೋದು, ರಕ್ತವನ್ನು ತಯಾರು ಮಾಡೋಕ್ಕಾಗೋದಿಲ್ಲ. ಒಬ್ಬ ಮನುಷ್ಯನೇ ಇನ್ನೊಬ್ಬ ಮನುಷ್ಯ ಕೊಟ್ಟರೆ ಮಾತ್ರ ಸಾಧ್ಯ. ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ವಯಸ್ಕರು ದಯವಿಟ್ಟು ರಕ್ತದಾನ ಮಾಡ್ತಾಯಿರ್ರಿ. ಇದರಿಂದ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು, ಎಲ್ಲ ರೀತಿಯಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯಾಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಶಾವಂತಗೇರ, ಶರಣ ಭೂಪಾಲ ನಾಡಗೌಡ, ಕಲ್ಲಯ್ಯ ಸ್ವಾಮಿ, ನಗರಸಭೆ ಸದಸ್ಯ ದರೂರು ಬಸವರಾಜ, ಪಿ ಶಿವರೆಡ್ಡಿ, ಶ್ರೀನಿವಾಸ್ ರಾಯಚೂರ್ಕರ್, ಶರಣಗೌಡ, ಸಂಕೇತ್ ಸೇರಿದಂತೆ ಅನೇಕರಿದ್ದರು. ಸರ್ಕಾರದ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಜನತೆಯ ಮೇಲೆ ವ್ಯಾಪಕವಾದ ಬೆಲೆ ಏರಿಕೆಯಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ ಹಾಗೂ ಬರಗಾಲದಿಂದ ತತ್ತರಿಸುವ ಜನತೆಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೂಡಲೇ ಬೆಲೆ ಏರಿಕೆ ಇಳಿಕೆ ಮಾಡಿ ಭ್ರಷ್ಟಾಚಾರದ ವಿರುದ್ಧ ಕ್ರಮ ವಹಿಸಬೇಕು ಎಂದು ಸಿಪಿಐಎಂ ಪಕ್ಷದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರದಿಂದ ಪಡೆಯಬೇಕಾದ ನ್ಯಾಯಯುತ ತೆರಿಗೆ ಪಾಲು ಮತ್ತು ತೆರಿಗೆ ಬಾಕಿ, ಬರ ಪರಿಹಾರದ ಬಾಕಿ ಪಡೆಯಲು ಮುಂದಾಗಬೇಕು. ದೊಡ್ಡ ಬಂಡವಾಳದಾರರಿಗೆ ನೀಡುವ ಸಹಾಯಧನ ಕಡಿತ, ಶ್ರೀಮಂತರ ಮೇಲೆ ತೆರಿಗೆಗೆ ಕ್ರಮ ವಹಿಸಬೇಕು. ಸಮುದಾಯ ಅಭಿವೃದ್ಧಿ ನಿಗಮ ವರ್ಗಾವಣೆ ಹಾಗೂ ಬಡ್ತಿ ಮತ್ತು ಗುತ್ತಿಗೆ ಕಾಮಗಾರಿಗಳು ಮತ್ತು ಫಲಾನುಭವಿಗಳ ಆಯ್ಕೆ ಸೇರಿ ಬಹುತೇಕ ಕಡೆ ಭ್ರಷ್ಟಾಚಾರದಿಂದ ಜನತೆಗೆ ತೀವ್ರ ಆತಂಕಕಾರಿಯಾಗಿದೆ. ಭ್ರಷ್ಟಾಚಾರ ತಡೆಯುವಂತೆ ಆಗ್ರಹಿಸಿದರು. ಪೆಟ್ರೋಲ್ ಹಾಗೂ ಹಾಲಿನ ಬೆಲೆ ಏರಿಕೆಯನ್ನು ವಾಪಸ್ಸು ಪಡೆಯಬೇಕು. ಬಸ್ ದರ, ಕುಡಿಯುವ ನೀರಿನ ದರ ಹಾಗೂ ಕಸ ವಿಲೇವಾರಿ ದರ ಏರಿಕೆಗಳ ಪ್ರಸ್ತಾಪಗಳು ಮತ್ತು ನಗದೀಕರಣದ ಹೆಸರಿನ ಸಾರ್ವಜನಿಕ ಭೂಮಿ ಮತ್ತಿತರೆ ಆಸ್ತಿಗಳ ಮಾರಾಟವನ್ನು ಕೈಬಿಡಬೇಕೆಂದು ಮನವಿ ಮಾಡಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ 187 ಕೋಟಿ ಹಗರಣವನ್ನು ನ್ಯಾಯಾಂಗ ತನಿಖೆಗೆ ಕೊಡಬೇಕು. ಇತರೆ ಸಮುದಾಯಗಳ ಅಭಿವೃದ್ಧಿ ನಿಗಮಗಳಲ್ಲಿನ ಹಣಕಾಸು ನಿರ್ವಹಣೆಯನ್ನು ತನಿಖೆಗೆ ಕ್ರಮ ವಹಿಸಬೇಕು. ಭೂ ಹಂಚಿಕೆಯನ್ನು ಭೂ ಸ್ವಾಧೀನ ಕ್ರಮಗಳ ಮೂಲಕ ಮತ್ತು ಸಮುದಾಯಗಳ ಫಲಾನುಭವಿಗಳಿಗಾಗಿ ಪ್ರತಿ ವರ್ಷ ಅರ್ಜಿ ಕರೆಯುವುದನ್ನು ನಿಲ್ಲಿಸಬೇಕು. ಪ್ರತಿ ತಾಲೂಕಿನಲ್ಲೂ ಕನಿಷ್ಠ 500 ಎಕರೆ ಜಮೀನು ಒದಗಿಸಬೇಕು. ಸಮುದಾಯಗಳ ಎಲ್ಲ ದುರ್ಬಲರನ್ನು ಪುನರ್ವಸತಿಗೊಳಿಸಲು ಗಣತಿ ಮಾಡಿ ಎಲ್ಲರಿಗೂ ಆದ್ಯತೆ ನೆರವು ದೊರೆಯುವಂತೆ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ರೈತರಿಗೆ ಸಬ್ಸಿಡಿ ದರದಲ್ಲಿ ಬೀಜ ಮತ್ತು ಗೊಬ್ಬರ ವಿತರಣೆ ಮಾಡಲೇಬೇಕು. ರೈಟ್ ಸರ್. जिंदाबाद 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 सीपीआईएम जिंदाबाद 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 ಪೆಟ್ರೋಲಿನ ಬೆಲೆ ಏರಿಕೆ ಬೇಡವೇ ಬೇಡ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆಗೆ ವಾಪಸ್ ಪಡೆಯಿರಿ, ವಾಪಸ್ ಪಡೆಯಿರಿ, ಬೇಡ. ಸಾಮಾನ್ಯರಿಗೆ ಹೊರೆಯಾಗುವ ಪೆಟ್ರೋಲ್ ಮತ್ತು ಹಾಲಿನ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಿರಿ, ವಾಪಸ್ ಪಡೆಯಿರಿ.
ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಅಂಗನವಾಡಿ ಕೇಂದ್ರಗಳ ಮೂಲಕವೇ ನಡೆಸಬೇಕು. ಶಿಕ್ಷಣ ಇಲಾಖೆಗೆ ನೀಡುವ ಆದೇಶವನ್ನು ವಾಪಸ್ಸು ಪಡೆಯಬೇಕು. ಅಂಗನವಾಡಿ ಕೇಂದ್ರಗಳನ್ನು ಮತ್ತಷ್ಟು ಬಲಗೊಳಿಸಬೇಕು. ಅಕಾಡೆಮಿ ಮತ್ತು ಪ್ರಾಧಿಕಾರಗಳ ಸ್ವಾಯತ್ತತೆಯ ಬಲಪಡಿಸಬೇಕು. ಬೆಳೆ ಹಾಗೂ ಉದ್ಯೋಗ ಪರಿಹಾರಗಳನ್ನು ನೀಡಬೇಕು. ಉದ್ಯೋಗ ಖಾತ್ರಿ ಕೂಲಿಯನ್ನು ತಕ್ಷಣದಿಂದ ಕನಿಷ್ಠ 424 ರುಗಳಿಗೆ ಹೆಚ್ಚಿಸಿ ಜಾರಿಗೊಳಿಸಬೇಕು. ವಯೋವೃದ್ಧರು, ಒಂಟಿ ಮಹಿಳೆಯರು, ಮಾಜಿ ದೇವದಾಸಿಯರು, ಗಂಡಸತ್ತ ಮಹಿಳೆಯರು, ಮಸಣ ಕಾರ್ಮಿಕರು, ವಿಕಲಚೇತನರು ಮುಂತಾದ ಎಲ್ಲ ದುರ್ಬಲರ ಸಾಮಾಜಿಕ ಭದ್ರತೆಯ ಮಾಸಿಕ ಪಿಂಚಣಿ ಅಥವಾ ಸಹಾಯಧನವನ್ನು 6,000 ರೂಪಾಯಿಗಳಿಗೆ ಹೆಚ್ಚಿಸಬೇಕು ಸೇರಿದಂತೆ ಇನ್ನಿತರ ಬೇಡಿಕೆಗಳಿಗೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ, ತಾಲೂಕು ಕಾರ್ಯದರ್ಶಿ ಡಿಎಸ್ ಶರಣಬಸವ, ಮಲ್ಲೇಶ, ನಾಗೇಂದ್ರ, ಕರಿಯಪ್ಪ, ನರಸಿಂಹಲು, ಆಂಜನೇಯ, ಈರೇಶ, ತಿಮ್ಮಯ್ಯ, ಅಶೋಕ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಲು ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶ ಕಾಯ್ದೆ 1946ರ ಅನ್ವಯ ರಾಜ್ಯ ಸರ್ಕಾರ ಕಾನೂನು ರೂಪಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಒದಗಿಸಬೇಕು. ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ದರ್ಜೆಯ ಶೇಕಡಾ 100ರಷ್ಟು ಹುದ್ದೆಗಳು ಕನ್ನಡಿಗರಿಗೆ ಮೀಸಲಿಡಬೇಕು. ಎಲ್ಲ ಖಾಸಗಿ ಸಂಸ್ಥೆಗಳ ಇತರೆ ಹುದ್ದೆಗಳಲ್ಲಿ ಶೇಕಡಾ 80ರಷ್ಟು ಹುದ್ದೆಗಳನ್ನು ಕನ್ನಡಿಗರಿಗೆ ಮೀಸಲಿಡಬೇಕೆಂದು ಒತ್ತಾಯಿಸಿದರು. 15 ವರ್ಷ ಕಾಲ ರಾಜ್ಯದಲ್ಲಿ ನೆಲೆಸಿದವರನ್ನು ಕನ್ನಡಿಗರೆಂದು ಪರಿಗಣಿಸುವ ನಿಯಮವಿದೆ. ಇವರಿಗೆ ಕಡ್ಡಾಯವಾಗಿ ಕನ್ನಡ ಬರವಣಿಗೆಯ ಪರೀಕ್ಷೆಯನ್ನು ನೀಡಿ ಅದರಲ್ಲಿ ಉತ್ತೀರ್ಣರಾದವರನ್ನು ಮಾತ್ರ ಕನ್ನಡಿಗರೆಂದು ಪರಿಗಣಿಸಬೇಕು. ನಿಯಮಾವಳಿ ಪಾಲಿಸದ ಸಂಸ್ಥೆಗಳಿಗೆ ನೀಡಿರುವ ಮಾನ್ಯತೆ ರದ್ದುಗೊಳಿಸಿ ನೀಡಿದ ಭೂಮಿ ಮತ್ತು ಆ ಸಂಸ್ಥೆಗಳಿಗೆ ನೀಡಿದ ಎಲ್ಲ ಸವಲತ್ತುಗಳನ್ನು ಹಿಂಪಡೆಯುವ ನಿಯಮವನ್ನು ರೂಪಿಸಬೇಕು. ಪಾಲಿಸದ ಸಂಸ್ಥೆಗಳಿಗೆ ದಂಡ ವಿಧಿಸಬೇಕು ಮತ್ತು ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಎಂದು ಆಗ್ರಹಿಸಿದರು. ರಾಜ್ಯ ಸರ್ಕಾರಿ ಸಂಸ್ಥೆಗಳು ಮತ್ತು ಸಾರ್ವಜನಿಕ ವಲಯದ ಘಟಕಗಳಲ್ಲಿ ಕನ್ನಡಿಗರಿಗೆ ಶೇಕಡಾ 100% ಮೀಸಲಾತಿ ನೀಡಬೇಕು. ಕೇಂದ್ರ ಸರ್ಕಾರದ ಇಲಾಖೆಗಳು ಮತ್ತು ಸಾರ್ವಜನಿಕ ವಲಯದ ಘಟಕಗಳಲ್ಲಿ ಗ್ರೂಪ್ ಸಿ ಮತ್ತು ಡಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡಾ 100% ಮೀಸಲಾತಿ ನೀಡಬೇಕು. ಕೇಂದ್ರ ಸರ್ಕಾರದ ಇಲಾಖೆಗಳು ಮತ್ತು ಸಾರ್ವಜನಿಕ ವಲಯದ ಘಟಕಗಳಲ್ಲಿ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಿಗೆ ಹೊರತಾದ ಉಳಿದೆಲ್ಲ ಹುದ್ದೆಗಳಲ್ಲೂ ಶೇಕಡಾ 90% ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸಿದರು. ಕರ್ನಾಟಕದಲ್ಲಿನ ಉದ್ಯೋಗಗಳು ಕನ್ನಡಿಗರಿಗೆ ಸಿಗಲೇಬೇಕು. ಕನ್ನಡಿಗರ ಕಡ್ಡಾಯವಾಗಿ ಉದ್ಯೋಗದಲ್ಲಿ ಜಾರಿಯಾಗಲಿ ಜಾರಿಗೆ ಮಾಡಲೇಬೇಕು. ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ಮಾಡಲು ನಿರ್ಲಕ್ಷ್ಯ ತೋರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕದಲ್ಲಿನ ಉದ್ಯೋಗಗಳು ಕನ್ನಡಿಗರಿಗೆ ಸಿಗಲೇಬೇಕು. ರಾಜ್ಯ ಕೇಂದ್ರ ಸರ್ಕಾರದ ಇಲಾಖೆಗಳು ಸಾರ್ವಜನಿಕ ವಲಯದ ಘಟಕಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಲ್ಪಿಸಲು ವಿಫಲರಾಗುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಅವಕಾಶವನ್ನು ಕಾನೂನಿನಲ್ಲಿ ಅಳವಡಿಸಬೇಕು. ರಾಜ್ಯ ಸರ್ಕಾರ ರೂಪಿಸುವ ಕಾನೂನನ್ನು ಸಮರ್ಪಕವಾಗಿ ಜಾರಿಗೆ ತರಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನು ನೀಡಬೇಕು. ಕಾನೂನು ಸಮಸ್ಯೆಗಳು ಎದುರಾದರೆ ಅದನ್ನು ಎದುರಿಸಲು ಸಮರ್ಥ ವಕೀಲರ ತಂಡವನ್ನು ಸಿದ್ಧಪಡಿಸಬೇಕು. ಕನ್ನಡ ನಾಮಫಲಕ ಕಡ್ಡಾಯ ಬೇಡಿಕೆಗೆ ಸ್ಪಂದಿಸಿ ಕಾಯ್ದೆಯನ್ನು ರೂಪಿಸಿ ಜಾರಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಗಂಗಣ್ಣ ಡಿಶ್, ಜಿಲಾನಿ ಪಾಷಾ, ದುರ್ಗರಾಜ್ ವಟಗಲ್, ಬಸನಗೌಡ, ಎಂಎಸ್ ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು. ವಾಲ್ಮೀಕಿ ಸಮುದಾಯಗಳ ಬೇಡಿಕೆಗಳಿಗೆ ಅಹೋರಾತ್ರಿ 80 ದಿನಗಳ ಹೋರಾಟ ನಡೆಸಿದರೂ ಸರ್ಕಾರ ಯಾವುದೇ ಸ್ಪಂದನೆ ನೀಡಿಲ್ಲ. ಎಸ್ಟಿ ಮೀಸಲಾತಿಯಲ್ಲಿ ಶಾಸಕರು, ಸಂಸದರಾದವರು ಸಹ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿಲ್ಲ ಎಂದು ಹೋರಾಟಗಾರ ವೆಂಕಟೇಶ್ ನಾಯಕ್ ಅವರು ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಪಂಗಡಕ್ಕೆ ಶೇಕಡಾ 7.5 ಮೀಸಲಾತಿ ಅನ್ವಯಿಸಲು 9 ಶೆಡ್ಯೂಲ್ ಸೇರಿಸಿಲ್ಲ. ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಎಸ್ಟಿ ಮೀಸಲಾತಿ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದನ್ನು ತಡೆಯದೇ ಇರುವುದರಿಂದ ಸಮಾಜಕ್ಕೆ ಅನ್ಯಾಯವಾದರೂ ಪ್ರಶ್ನಿಸುವವರೇ ಇಲ್ಲದಂತಾಗಿದೆ. ಮುಖ್ಯಮಂತ್ರಿಗಳೇ ಬೇರೆ ಸಮುದಾಯವರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡುವಂತೆ ಹೇಳುತ್ತಿದ್ದಾರೆ. ಪರಿಶಿಷ್ಟ ಕಲ್ಯಾಣಕ್ಕೆ ಮೀಸಲಾದ ಅನುದಾನವನ್ನು ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡರೂ ಸಮಾಜದ ಸ್ವಾಮೀಜಿಗಳು, ಶಾಸಕ, ಸಚಿವ, ಸಂಸದರು ಪ್ರಶ್ನಿಸುತ್ತಿಲ್ಲ. ಪರಿಶಿಷ್ಟರ ನಿಗಮಕ್ಕೆ 11,000 ಕೋಟಿ ರೂಪಾಯಿ ಅನುದಾನ ನೀಡಿದರೂ ಅನುದಾನ ಸಮರ್ಪಕ ಬಳಕೆಯಾಗಿಲ್ಲ. 187 ಕೋಟಿ ರೂಪಾಯಿ ದುರ್ಬಳಕೆಗೆ ಸಮಾಜ ಸಚಿವರು, ಶಾಸಕರು, ನಿಗಮದ ಅಧ್ಯಕ್ಷರುಗಳೇ ಕಾರಣವಾಗಿದ್ದಾರೆ.
ಬೆಂಬಲವಾಗಿ ಮುಖ್ಯಮಂತ್ರಿಗಳು ನಿಂತಿದ್ದಾರೆ. ಸಮಾಜ ಸಮಸ್ಯೆಗಳನ್ನಿಟ್ಟುಕೊಂಡು ಹೋರಾಟ ಮಾಡಿದರೆ ಸಮಾಜ ಸ್ವಾಮೀಜಿಗಳು, ಕೆಲ ರಾಜಕಾರಣಿಗಳು ವೈಯಕ್ತಿಕ ಹೋರಾಟ ಎಂದು ಹಂಗಿಸಿದ್ದರು. ಅನೇಕ ನ್ಯಾಯವಾದಿಗಳು, ರಾಜಕಾರಣಿಗಳು, ಸಂಘಟನೆಗಳು ಹೋರಾಟ ಬೆಂಬಲಿಸಿದ್ದವು. ನಾನು ಯಾವುದೇ ಪಕ್ಷ, ವ್ಯಕ್ತಿಗೆ ಸೇರಿದವನಲ್ಲ. ಯಾವುದೇ ವ್ಯಕ್ತಿಗೂ ಓಟು ಹಾಕುವಂತೆಯೂ ಸಮಾಜದವರನ್ನು ಕೇಳಿಲ್ಲ. ಆದರೆ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯ ವಿರುದ್ಧ ಹೋರಾಟ ಮಾಡಿದ್ದೇನೆ. ರಾಯಚೂರು ನಗರದಲ್ಲಿ ನಿರ್ಮಾಣವಾಗಿರುವ ವಾಲ್ಮೀಕಿ ಭವನಕ್ಕೆ ಕುಡಿಯುವ ನೀರು ಕಾಂಪೌಂಡ್ ಇಲ್ಲದೆ 5 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. ಯಾವುದೇ ಪೀಠೋಪಕರಣ ಸೌಕರ್ಯಗಳಿಲ್ಲ. ವಾಲ್ಮೀಕಿ ವೃತ್ತದಲ್ಲಿ ಗಾರ್ಡನ್ ನಿರ್ಮಾಣವೂ ನಡೆಯುತ್ತಿಲ್ಲ. ಸಮಾಜದ ಮುಖಂಡರುಗಳು, ಸಂಘಟನೆಗಳು ಒಗ್ಗೂಡಿ ಹೋರಾಟ ನಡೆಸಬೇಕಿದೆ. ಸಮಾಜ ಹಿತಕ್ಕಾಗಿ ಸಂಘಟಿತ ಹೋರಾಟಕ್ಕೆ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಹೊಣೆಗಾರರಾಗಿರ್ತಾರೆ. ಇಲ್ಲಿ ನಾವು ಏನಂತಂದ್ರೆ ಸರ್, ಇದು ಖಂಡನೀಯ ಸರ್. ಇದು ನಮ್ಮ ಸಮಾಜದಲ್ಲಿ ಹುಟ್ಟಿಕೊಂಡು ಎಸ್ ಟಿ ರಿಸರ್ವೇಶನ್ ತಗೊಂಡು ಒಬ್ಬ ಮಿನಿಸ್ಟರ್ ಆಗಿ ನೀನು ದೊಡ್ಡ ದೊಡ್ಡ ಮಾತು ಹೇಳಿದ್ರಿ. ಒಬ್ಬ ನಿನ್ನ ಬೆಳೆಸಿರ್ತಕ್ಕಂಥ ಭಾಗದಲ್ಲಿ ಒಬ್ಬ ನಮ್ಮ ಕಳಕಳಿ ಇರ್ತಕ್ಕಂಥ ಶ್ರೀರಾಮ ಸರ್, ನಾನೇನು ಪಕ್ಷ ಅಂತ ಹೇಳ್ತಾ ಇಲ್ಲ, ಒಬ್ಬ ಸ್ವಾಭಿಮಾನ ಶ್ರೀರಾಮನ ದೇವರು ಹೊರತುವಿನ ನಾನು ಆತನ ಪಕ್ಷ ಮನುಷ್ಯ ಅಲ್ಲ. ಇವತ್ತು ಶ್ರೀರಾಮ ಸಾಹೇಬರು ಈ ಜಿಲ್ಲೆಯಲ್ಲಿ, ಈ ಭಾಗದಲ್ಲಿ ಎಲ್ಲರನ್ನು ಬೆಳೆಸಿಕಾಸಿ ಇವತ್ತು ದಿವಸ ಅಂತ ಏನೇನೆಲ್ಲ ಮಾತಾಡಿದ್ರಿ. ನಿನಗೆ ಸ್ವಲ್ಪ ಅರಿವಿಲ್ಲ. ಒಬ್ಬ ಸಚಿವನಾಗಿ ದೊಡ್ಡ ದೊಡ್ಡ ಸ್ಥಾನ ಕೊಟ್ಟು ನೀನು ಸಣ್ಣ ವಯಸ್ಸಿನಲ್ಲಿ ನಿನಗೆ ಒಂದು ನಿಗಮದ ಅಧ್ಯಕ್ಷ ಕೊಟ್ಟರೆ 187 ಕೋಟಿ ಇವತ್ತು ಹಗರಣ ಆಗ್ತಿತ್ತು ಅಂದ್ರೆ ಸಮಾಜನ ನೀನು ಸಾಯಿಸಿದಂಗಲ್ಲ. ನೀನು ಯಾವುದ ಲೆಕ್ಕ? ನಾನು ಇಷ್ಟು ಹೋರಾಟ 40 ದಿವಸ ಆದ್ರೂ ಕೂಡ ಒಬ್ಬ ಸಮಾಜದವ್ರು ಬಂದ ಕೇಳಿಸಿ ನೀನು ಉತ್ತರ ಕೊಡಲಿಲ್ಲ. ಇದು ಖಂಡನೀಯ ಅಂತಂದ್ರೆ ಇದು ಮುಖ್ಯಮಂತ್ರಿ ಹೇಳೋದಕ್ಕಿಂತ ನಮ್ಮ ಸಮಾಜದಲ್ಲಿ ಗೊತ್ತಾಗಿದೆ ಸರ್. ಆ ಕಾರಣದಿಂದನೇ ಇವತ್ತು ಈ ಸಮಾಜದವ್ರನ್ನ ಈಗಲಾದರೂ ಕೂಡ ಒಗ್ಗಟ್ಟಾಗಬೇಕಂತ ಕೇಳ್ತಾ ಇದ್ದೀವಿ ಸರ್. ಈಗಾಗಲೇ ಒಂದು ನಮ್ಮ ಎಸ್ ಟಿ ಜನಾಂಗದಲ್ಲಿ ಸಾವಿರಾರು ಜನ ಸಿಕ್ಕಿದ್ರು ಕೂಡ ವಂಚಿತರಾಗಿ ನಮ್ಮ ಏನು ಇದು ಒಂದು ಹೋರಾಟವನ್ನು ಮಾಡ್ತಾರೆ ಸದಸ್ಯವಾಗಿ. ಅಷ್ಟ ಬಜೆಟ್ವಾದಂತ ನಮ್ಮ ಅಣ್ಣತಮ್ಮ ಹೋರಾಟ ಮಾಡಿದ್ರೆ ಸಿಗ್ತಾ ಇಲ್ಲ. ಈ ಸಮಾಜಕ್ಕೆ ಏನಿದೆ ಸರ್ ಅಂದ್ರೆ ಮದಮೇರಿದ ಆನೆ ಸೊಕ್ಕೆ ಏನು ಮದಕರ ನಾಯಕ ಅಂತ ಹೆಸರು ಬರ್ಕೊಂಡು ನಮ್ಮ ಸಮಾಜಕ್ಕೆ ಶರೀರದಲ್ಲಿ ಬರೀ ತೊಂದರೆ ಜಾಸ್ತಿ ಇದೆ ಸರ್. ಆದ ಕಾರಣ ಇದೆಲ್ಲ ತಪ್ಪು ನೋಡಿದ್ರೆ ನಮ್ಮ ಸಮಾಜದವರು MLA ಮಾಡಿದ್ದಾರೆ, ಗುರುಗಳು ಮಾಡಿದ್ದಾರೆ ಸರ್. ಇವ್ರು ಸಪೋರ್ಟ್ ಇಲ್ಲದ್ರೆ ಅವ್ರು ಮಾಡಿಲ್ಲ ಸರ್. ಮತ್ತೆ ನಿಮಗೆ ರಾಜಕೀಯ ನೀನು ಒಬ್ಬ ಮಿನಿಸ್ಟರ್ ಆಗಿ 187 ಕೋಟಿ ಆಗುವಲ್ಲ, ನಿನಗೆ ಏನಾದ್ರು ಮುಖ್ಯಮಂತ್ರಿ ಮಾಡಿಲ್ಲ. ಮುಖ್ಯಮಂತ್ರಿಗಳ ಆದೇಶ ಇಲ್ಲದೇ ಅವ್ರು ಯಾರು ಮಾಡಲ್ಲ ಸರ್. ಅಂದ್ರೆ ಇದಕ್ಕೆಲ್ಲ ಮೂಕರಾಗಿರತಕ್ಕಂಥ ತಪ್ಪು ಸಿಎಂ ಸಿದ್ದರಾಮಯ್ಯ ಆದ್ರೂ ಕೂಡ ಇಲ್ಲಿ ಸಮಾಜದವರು ಬೆಂಬಲ ಕೊಟ್ಟಿರೋದ್ರಿಂದ ಏನು ಇವತ್ತು ಚಿತ್ರದುರ್ಗ ಕೋಟೆಯಲ್ಲಿ 5ರಲ್ಲಿ ಯಾರು ಅನ್ಯತ ಮೋಸಪಡ್ರಿ 5ರಲ್ಲಿ ನುಗ್ಗಬೇಕಾದ್ರೆ ಚಿತ್ರದುರ್ಗ ಮಳಕಾರಿನಲ್ಲಿ ಇರ್ತಕ್ಕಂಥವರೆಲ್ಲ ಸಪೋರ್ಟ್ ಕೊಟ್ಟಾಗ ಒಳಗೆ ನುಗ್ಗಿದ. ಅದರಂತೆ ಈ ಸಮಾಜದವರು ಸಪೋರ್ಟ್ ಕೊಟ್ಟಿರೋದ್ರಂತೆ 187 ಕೊಟ್ಟಾಗ ಹಗರಣ ಆಗಲಿಕ್ಕೆ ನಮ್ಮ ಈಗಿರ್ತಕ್ಕಂಥ ಪ್ರಸ್ತುತ ಇರ್ತಕ್ಕಂಥ ವ್ಯಕ್ತಿಗಳನ್ನೇ ಕಾರಣ ಅಂತ ನಾನು ಭಾವಿಸ್ತೇನೆ ಸರ್. ಇವತ್ತು ಒಬ್ಬ ಹೋರಾಟ ಮಾಡೋಣ ಶ್ರೀರಾಮ ಸಾಹೇಬ್ನೆಲ್ಲ ಸಾಯಿಸ್ಬಿಟ್ರೆ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಏನು ಸಮಾಜದಲ್ಲಿ ಇರ್ತಕ್ಕಂಥ. ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ್ ವಕೀಲರು, ರಾಮು ನಾಯಕ್ ವಕೀಲರು, ಈರಣ್ಣ ನಾಯಕ್, ಮಹಾದೇವ ನಾಯಕ್, ಗೋವಿಂದ ನಾಯಕ್, ನರ್ಸರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Bubble. So bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Wow. 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 Wonderful. Wow. A Eurokid learns words with movements and actions which helps increase vocabulary up to 4 times. So Eurokids Early School. Right start, flying start. Wonderful. 5 6 7 8 9 10. Good job. These are 2. A Eurokid is taught numbers by value for better understanding and faster recall. Kids Early School. Right start, flying start. ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ವಯಸ್ಸಿನ ಪ್ರಮಾಣ ಪತ್ರ ಪಡೆಯಲು ಬರುವವರಿಂದ ವೈದ್ಯರು ಆಮಿಷಕ್ಕೆ ಒಳಗಾಗಿ ಒಬ್ಬರಿಗೆ 2 ಬಾರಿ ವಯಸ್ಸಿನ ಪ್ರಮಾಣ ಪತ್ರ ನೀಡುತ್ತಿದ್ದು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಯುವ ಬ್ರಿಗೇಡ್ನ ಜಿಲ್ಲಾಧ್ಯಕ್ಷ ಭಾಸ್ಕರ್ ಮಾಚರ್ಲ ಅವರು ಆಗ್ರಹಿಸಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಾಮೂಹಿಕ ವಿವಾಹಗಳು ಆಯೋಜಿಸಲಾಗಿದ್ದ ಯುವಕ ಯುವತಿಯರು ವಯಸ್ಸಿನ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸುತ್ತಾರೆ. ದಂತ ವೈದ್ಯರ ಎಕ್ಸ್ರೇ ನೀಡುವ ರೇಡಿಯೋಲಜಿಸ್ಟ್ಗಳು ಪರೀಕ್ಷೆ ನೀಡಿ ವಯಸ್ಸು ನಿರ್ಧರಿಸಿ ಪ್ರಮಾಣ ಪತ್ರ ನೀಡಬೇಕು. ಆದರೆ ರಿಮ್ಸ್ನ ವೈದ್ಯ ಡಾಕ್ಟರ್ ವಿಜಯಶಂಕರ ಇವರು ಒಬ್ಬ ಯುವತಿಗೆ 2 ವಯಸ್ಸಿನ ಪ್ರಮಾಣ ಪತ್ರ ನೀಡಿ ಬಾಲ್ಯ ವಿವಾಹಕ್ಕೆ ಪ್ರಚೋದಿಸಿದ್ದಾರೆ. ನರಸಮ್ಮ ಗಂಡ ರಮೇಶ 2023 ಸೆಪ್ಟೆಂಬರ್ 14ರಂದು ಅರ್ಜಿ ಸಲ್ಲಿಸಿ 18ರಿಂದ 19 ವರ್ಷವೆಂದು ಪ್ರಮಾಣ ಪತ್ರ ನೀಡಿದ್ದಾರೆ. ಮತ್ತೊಮ್ಮೆ ನರಸಮ್ಮ ರಮೇಶ ಅರ್ಜಿ ಸಲ್ಲಿಸಿದಾಗ ಬೇರೆ ರೋಗಿ ಗಿರಿಯಪ್ಪ ಡಾಕಪ್ಪ ಎಕ್ಸ್ರೇ ಸಂಖ್ಯೆ 38381 ಪ್ರಮಾಣ ಪತ್ರ ಲಗತ್ತಿಸಿ 18ರಿಂದ 19 ಪ್ರಮಾಣ ಪತ್ರ ನೀಡಿದ್ದಾರೆ. ಅಲ್ಲದೆ ಕುಮಾರಿ ರಂಜಾನ್ ಮಹಮ್ಮದ್ ಇವರು 2013ರಲ್ಲಿ ಆಗಸ್ಟ್ 22ರಂದು ವಯಸ್ಸಿನ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಿದ ಕಾನೂನು ಬಾಹಿರವಾಗಿ ಲಕ್ಷ್ಮೀಗಂಡ ಲಕ್ಷ್ಮಣ್ಣ ಎಂಬುವರ ಎಕ್ಸ್ರೇ ಹಚ್ಚಿ 18ರಿಂದ 19 ವಯಸ್ಸಿನ ಪ್ರಮಾಣ ಪತ್ರ ನೀಡಲಾಗಿದೆ. ಸಾಮೂಹಿಕ ವಿವಾಹಗಳಲ್ಲಿ ಅಪ್ರಾಪ್ತರಿಗೆ ಮದುವೆಗೆ ಅವಕಾಶ ಇಲ್ಲದೆ ಇರುವುದರಿಂದ ರಿಮ್ಸ್ ವೈದ್ಯ ಡಾಕ್ಟರ್ ವಿಜಯಶಂಕರ ಸೇರಿ ಕೆಲವರು ವಯಸ್ಸಿನ ಪ್ರಮಾಣ ಪತ್ರ ಹೆಚ್ಚಿಸಿರುವುದಾಗಿ ನಮೂದಿಸಿ ಪ್ರಮಾಣ ಪತ್ರ ನೀಡುತ್ತಿದ್ದಾರೆ. ಬಾಲ್ಯ ವಿವಾಹಗಳಿಗೆ ರಿಮ್ಸ್ ವೈದ್ಯರೇ ಕಾರಣವಾಗುತ್ತಿದ್ದು ಕೂಡಲೇ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದಲ್ಲಿ ರಿಮ್ಸ್ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ವಯಸ್ಸಿನ ಪ್ರಮಾಣ ಪತ್ರ ಕೊಡುವಲ್ಲಿ ವೈದ್ಯರು ಕಡಿಮೆ ಇರುವ ವಯಸ್ಸನ್ನು ಲಂಚ ಹಣ ತಗೊಂಡು ಜಾಸ್ತಿ ವಯಸ್ಸಿನ ಪ್ರಮಾಣ ಪತ್ರ ನೀಡುತ್ತಿದ್ದು ನಮ್ಮಲ್ಲಿ ಹೆಚ್ಚು ವಯಸ್ಸು ಹೆಚ್ಚಾಗಿ ಕೊಡ್ತಾರೆ ಸರ್. ಹೆಚ್ಚಾಗ್ತಾರೆ 14 ವರ್ಷ ಇದ್ದವ್ರಿಗೆ 19 ವರ್ಷ ಸಾಮೂಹಿಕ ವಿವಾಹ ಸಂದರ್ಭದಲ್ಲಿ ಈ ವಯಸ್ಸಿನ ಪ್ರಮಾಣ ಪತ್ರ ಅವರು ಬೇಕಾಗ್ತದೆ. ಡಾಕ್ಯುಮೆಂಟ್ ಏನು ನೋಡಲ್ಲ ಸರ್. ಅವರು ದಂತ ಪರೀಕ್ಷೆ ಮಾಡಬೇಕು, ಎಕ್ಸ್ರೇ ಮಾಡಬೇಕು. ಇವು ಮಾಡೋದ್ರಿಂದ ಅವರು ವಯಸ್ಸು ಎಷ್ಟು ಅಂತ ತಿಳಿದು ಬರ್ತದೆ. ಇವರು ಯಾವುದೇ ಪರೀಕ್ಷೆ ಮಾಡಲಾರದೆ ಅವರು ಲಂಚ ತೆಗೆದುಕೊಂಡು ಪ್ರಮಾಣ ಪತ್ರವನ್ನು ಕೊಡ್ತಿರ್ತಕ್ಕಂಥದ್ದು ನಾವು ನಮ್ಮ ಪ್ರೂಫ್ ಇದೆ. ಡಬಲ್ ಕೊಟ್ಟಿದ್ದಾರೆ. ಡೇಟ್ ಎಕ್ಸ್ಚೇಂಜ್ ಮಾಡಿದ್ರೆ ನಾವು ದಿನ ಡೇಟ್ ಮುಂದಕ್ಕೆ ಹೋಗಿ 14ರಲ್ಲಿ ಕೊಟ್ಟಿದ್ದ ಪ್ರಮಾಣ ಪತ್ರ 17 ವಯಸ್ಸಂತಿದೆ. ಮತ್ತು 19ರಿಂದ 20 ವಯಸ್ಸಿರ್ತದೆ ಅಂತೇಳಿ ಡಾಕ್ಟರ್ ವಿಜಯಶಂಕರ್ ಅವರು ಪ್ರಮಾಣ ಪತ್ರ ನೀಡಿರ್ತಾರೆ. ಇದನ್ನು ಖಂಡಿಸಿ ನಾವು ಜಿಲ್ಲಾಧಿಕಾರಿಗಳಿಗೆ ಡಿನವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಆದರೆ ಯಾವುದೇ ತಡೆದಂಥ ರಿಸಲ್ಟ್ ಬಂದಿಲ್ಲ, ಏನು ಪ್ರತಿಕ್ರಿಯಿಸ್ತಿಲ್ಲ. ಅದರಿಂದಾಗಿ ನಾವು ನಮ್ಮ ಸಂಘಟನೆಗಳಿಂದ ಇದನ್ನು ಒತ್ತಾಯಿಸ್ತಿದ್ದೇವೆ. ನೀವು ಇದನ್ನು ಸರಿಯಾಗಿ ಪ್ರೂಫ್ ಇದೆ ಅಂದರೆ ಎಕ್ಸ್ರೇ ಮಾಡಿದ ವಯಸ್ಸಿನ ಪ್ರಮಾಣ ಪತ್ರ ಇದೆ. ಇದಕ್ಕೆ ಎಲ್ಲ ವಿಷಯ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಥರ ವಯಸ್ಸಿನ ಪ್ರಮಾಣ ಪತ್ರ ಜಾಸ್ತಿ ಆಗಿ ಕೊಟ್ಟರೆ ನಾವು ರಿಮ್ಸ್ ಬೋಧಕ ಆಸ್ಪತ್ರೆ ಮುಂದೆ ದೊಡ್ಡ ಹೋರಾಟ ಮಾಡಬೇಕು. ಈ ಮೂಲಕ ಈ ಸಂದರ್ಭದಲ್ಲಿ ಬಿ ಪ್ರದೀಪ್ ಕುಮಾರ್, ನಿತಿನ್ ಕುಮಾರ್ ಅನೇಕರಿದ್ದರು. ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಯ ಮೈಲ್ 69ರಲ್ಲಿ 1.10 ಅಡಿ ವ್ಯತ್ಯಾಸವಿರುವ ಅಳತೆ ಪಟ್ಟಿಯನ್ನು ಮುಂಬರುವ ಹಂಗಾಮಿಗೆ ನೀರಾವರಿ ಕಾಲುವೆಗೆ ನೀರು ಸರಬರಾಜು ಪ್ರಾರಂಭಿಸುವ ಮುಂಚೆ ಸರಿಯಾದ ಅಳತೆ ಪಟ್ಟಿ ಸ್ಥಾಪಿಸಬೇಕು ಎಂದು ತುಂಗಭದ್ರಾ ಎಡದಂಡೆ ಕಾಲುವೆ ರೈತರ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಯ ಮೈಲ್ 69ರ ನಂತರ ಸರ್ಕಾರದ ನೀರಾವರಿ ಇಲಾಖೆಯಿಂದ ಅಧಿಕೃತ ನೀರಾವರಿ ವ್ಯವಸ್ಥೆ ಕಲ್ಪಿಸಿರುವ ಜಮೀನುಗಳನ್ನು ಹೊಂದಿರುವ ರೈತರಿಗೆ ಬೆಳೆ ಬೆಳೆಸಲು ಸಮರ್ಪಕವಾಗಿ ನೀರು ಸರಬರಾಜು ಮಾಡಲು ಕಾಲುವೆ ನೀರಿನ ಕೊರತೆಗೆ ಮುಖ್ಯ ಕಾರಣವಾಗಿರುವ ಮೈಲ್ 69ರ 1.10 ಅಡಿ ಪ್ರಾರಂಭಿಸುವ ಮುಂಚೆ ಸರಿಪಡಿಸಬೇಕು ಎಂದು ಮನವಿ ಮಾಡಿದರು. ವ್ಯತ್ಯಾಸವಿರುವ ಅಳತೆ ಪಟ್ಟಿಯನ್ನು ಮುಂಬರುವ ಹಂಗಾಮಿ ನೀರಾವರಿಗೆ ನೀರು ಸರಬರಾಜು ಸಂದರ್ಭದಲ್ಲಿ ಕಾಲುವೆಯಲ್ಲಿ ಅಳತೆ ಪಟ್ಟಿ ಸರಿಪಡಿಸಲು ಬರುವುದಿಲ್ಲವೆಂದು ನೀರಾವರಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದು, ಕಾಲುವೆ ಖಾಲಿ ಇರುವ ಈ ಸಮಯದಲ್ಲಿ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ, ನೀರಾವರಿ ಇಲಾಖೆ ಅಧಿಕಾರಿಗಳು ಪ್ರತ್ಯಕ್ಷವಾಗಿ ಎದುರಿಗೆ ನಿಂತು ಸರಿಯಾದ ಅಳತೆ ಪಟ್ಟಿಯನ್ನು ಅಳವಡಿಸಬೇಕು ಎಂದು ಒತ್ತಾಯಿಸಿದರು. ಇಲ್ಲ ಇವಾಗ ಅವರೇ ಹೇಳಿರ್ಬೇಕು. ಇವಾಗ ಅವ್ರು ಏನೋ ಹೇಳಿ ಇನ್ನೊಂದೇನೋ ಮಾಡೋದು ಅವರೇ ಹೇಳಿದ್ದಾರೆ. ಹೆಂಗೆ ಹೇಳಿದೆ ಆ ಥರ ಅಂತ ಅಕಸ್ಮಾತ್ ಆಮೇಲೆ ಏನಾದ್ರು ಇದು ಅದು ಹೇಳ್ತಾ ಇದ್ರೆ ನಾನು ಮಾಡಿಸೇ ಅಳವಡಿಸಿದ ಅಳತೆ ಪಟ್ಟಿಯನ್ನು ದುಷ್ಕರ್ಮಿಗಳು ಹಾಳು ಮಾಡದಂತೆ ಕಾಪಾಡಲು ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ಮೈಲ್ 69ರ ನಂತರದ ರೈತರು ತೊಂದರೆ ಅನುಭವಿಸಬೇಕಾಗುತ್ತದೆ.
ತ್ವರಿತವಾಗಿ ಕ್ರಮ ಕೈಗೊಂಡು ಮೈಲ್ 49ರ ಅಳತೆ ಪಟ್ಟಿ ಸರಿಪಡಿಸುವ ಮಹತ್ವದ ಕೆಲಸ ಜಾರಿಗೆ ಬರುವಂತೆ ನೋಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೈತರಾದ ಶಂಕರಗೌಡ, ಅಮರೇಶ ಹೊಸೂರು, ಬಸವಗೌಡ, ಎಚ್ ವಿಶ್ವನಾಥ, ಶಿವಕುಮಾರ್ ಹಳ್ಳಿ ಹೊಸೂರು, ಎಂ ಶರಣಗೌಡ ಮಾಡಗಿರಿ, ಆರ್ಎಸ್ ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆ ಬಗ್ಗೆ ಶಿಕ್ಷಣ ನೀಡುವುದರ ಮೂಲಕ ಜನರ ಆರೋಗ್ಯ ಕಾಪಾಡುವ ಜೊತೆಗೆ ವೈದ್ಯಕೀಯ ಸೇವೆಯಲ್ಲಿ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜ್ ಕೊಡುಗೆ ಅನನ್ಯ ಎಂದು ಜಾಗದ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಅವರು ಹೇಳಿದರು. ಅವರಿಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪರ ಅಭಿಮಾನಿ ವೇದಿಕೆ ಹಾಗೂ ಎಸ್ಕೆಇ ಪ್ಯಾರಾಮೆಡಿಕಲ್ ಹಾಗೂ ನರ್ಸಿಂಗ್ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಮತ್ತು ನಗರದ ಖ್ಯಾತ ವೈದ್ಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಳೆದ ವರ್ಷಗಳಿಂದ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಹುಟ್ಟು ಮತ್ತು ಜನ್ಮದಿನ ಸ್ಮರಣೀಯವಾಗಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಅತ್ಯಂತ ಪೂರ್ಣವಾಗಿ ಆಚರಣೆ ಮಾಡುತ್ತಿದೆ. ಬಡವರ ದನಿಯಾಗಿ ಮತ್ತು ಆರೋಗ್ಯವಂತ ದೇಶ ಕಟ್ಟುವಲ್ಲಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಕೊಡುಗೆ ದೇಶಕ್ಕೆ ಅನನ್ಯ. ಅವರ ಸೇವೆ ಇಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಬೇಕು ಎಂದರು. ಒಂದೆಡೆ ರಾಜಕೀಯ ಸೇವೆ, ಮತ್ತೊಂದೆಡೆ ಜನರ ಸೇವೆ ಮಾಡುತ್ತಾ ವೈದ್ಯ ಸೇವೆಯನ್ನು ದೇವರು ಸೇವೆ ಎಂದು ಭಾವಿಸಿ ವೈದ್ಯಕೀಯ ಲೋಕದಲ್ಲಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ವೈದ್ಯಕೀಯ ಸೇವೆ ಗಣನೀಯವಾದುದು. ಅವರ ಹುಟ್ಟು ಮತ್ತು ಸಾವಿನ ಸಂಬಂಧ ಆಚರಣೆ ಮಾಡುತ್ತಿರುವ ವೈದ್ಯರ ದಿನಾಚರಣೆ ಇಂದಿನ ಯುವ ವೈದ್ಯ ವೃತ್ತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಬೇಕು. ಎಂದರು. ದೇಶದಲ್ಲಿ ವೈದ್ಯರ ಸೇವೆ ಅತ್ಯಂತ ಪ್ರಮುಖ. ಶಿಕ್ಷಕರ ಮತ್ತು ಮಕ್ಕಳ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಜನ್ಮ ದಿನಾಚರಣೆ ಮಾಡುತ್ತಿರುವುದು ಒಂದು ವಾಡಿಕೆ. ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಜನನ ಮರಣ ಜುಲೈ 1ರಂದು ಆಗಿದೆ. ಅವರ ವೈದ್ಯಕೀಯ ಸೇವೆಯನ್ನು ಪರಿಗಣಿಸಿ ಅವರ ಸ್ಮರಣೀಯವಾಗಿ ವೈದ್ಯರ ದಿನಾಚರಣೆ ಮಾಡಲಾಗುತ್ತಿದೆ. ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಕಳೆದ 14 ವರ್ಷ ಸೇವೆ ಸಲ್ಲಿಸಿದ್ದಾರೆ. ರಾಜಕೀಯದಲ್ಲಿ ಗುರುತಿಸಿಕೊಂಡರೂ ಒಂದೇ ಒಂದು ದಿನ ಬಡವರ ಸೇವೆ ಎಂದು ನಿಲ್ಲಿಸಿಲ್ಲ. ವೈದ್ಯಕೀಯ ಸೇವೆಗೆ ಅತ್ಯಂತ ಮಹತ್ವ ನೀಡುವುದರ ಮೂಲಕ ತಮ್ಮ ಜೀವನವನ್ನೇ ವೈದ್ಯಕೀಯ ಸೇವೆಗೆ ಮುಡುಪಾಗಿ ಇಟ್ಟಿದ್ದರು. ಮಹಾತ್ಮ ಗಾಂಧಿ ಅವರ ಕಾಲದಲ್ಲಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರು ವಿಕ್ಟೋರಿಯಾ ಮತ್ತು ಕ್ಯಾನ್ಸರ್ ಆಸ್ಪತ್ರೆ ಸೇರಿದಂತೆ ಹಲವಾರು ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡಿದರು. ಅವರ ಕೊಡುಗೆ ಈ ದೇಶಕ್ಕೆ ಅನನ್ಯ ಎಂದರು. ವಿದ್ಯಾರ್ಥಿಗಳು ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಸಮಾಜ ಸೇವೆ ಸಲ್ಲಿಸಿದ ಮದರ್ ತೆರೇಸಾ ಮತ್ತು ಜನರ ಸೇವೆ ದೇವರ ಸೇವೆ ಎಂದು ಭಾವಿಸಿ ವೈದ್ಯಕೀಯ ಲೋಕದಲ್ಲಿ ಛಾಪು ಮೂಡಿಸಿದ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಸೇವೆ ಮನೋಭಾವನೆಯನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯಕರ ರಾಷ್ಟ್ರ ನಿರ್ಮಾಣಕ್ಕೆ ವೈದ್ಯಕೀಯ ಸೇವೆ ಸಲ್ಲಿಸಬೇಕೆಂದರು. ಯಾರಾದರೂ ಕೂಡ ಒಬ್ಬರು ಆ ಒಂದು ವೈದ್ಯ ವೃತ್ತಿಯಲ್ಲಿ ಸೇವೆ ಮಾಡಿರ್ತಕ್ಕಂಥ, ಗಣನೀಯವಾಗಿ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿಯ ಜನ್ಮದಿನದಂದು ಆ ಒಂದು ವೈದ್ಯ ದಿನಾಚರಣೆ ಮಾಡ್ತಕ್ಕಂಥದ್ದೊಂದು ವಾಡಿಕೆ. ಇದರಲ್ಲಿ ಇವತ್ತು ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಇವರು ಪಶ್ಚಿಮ ಬಂಗಾಳದಲ್ಲಿ ಹುಟ್ಟಿರ್ತಕ್ಕಂಥವರು. ಇವರ ಸೇವೆ ಗಣನೀಯವಾಗಿರ್ತಕ್ಕಂಥ ಸೇವೆ. ಜುಲೈ 1, 1982ರಲ್ಲಿ ಹುಟ್ಟಿರ್ತಕ್ಕಂಥ 1882ರಲ್ಲಿ ಹುಟ್ಟಿರ್ತಕ್ಕಂಥ ಇವರು ಜುಲೈ 1ರಂದೇ ಸತ್ತಿರ್ತಕ್ಕಂಥ ವ್ಯಕ್ತಿ. ಹುಟ್ಟು ಮತ್ತು ಸಾವು 2 ದಿನ ಒಂದೇ ದಿನ ಆಗಿರೋದ್ರಿಂದ ಇವತ್ತು ಆ ಮಹತ್ವದ ದಿನ ವೈದ್ಯರ ದಿನಾಚರಣೆ ಆಗಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥದ್ದು. ಬಿಧನ್ ಚಂದ್ರ ರಾಯ್ ಅವರು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿ ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿ ಸುಮಾರು 14 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ, ಕಲ್ಕತ್ತಾದ ಮೇಯರ್ ಆಗಿ ಕೆಲಸ ಮಾಡಿ, ಯಾವತ್ತೂ ಕೂಡ ರಾಜಕಾರಣಿಯಾಗಿ ಕೆಲಸ ಮಾಡಿದ್ರು ಕೂಡ ಒಂದು ದಿನ ಕೂಡ
ಬಡವರ ಸೇವೆ ಮಾಡ್ತಕ್ಕಂಥ ಕೆಲಸದಲ್ಲಿ ಅವರು ಕೂಡ ತಪ್ಪಿದ್ದಿಲ್ಲ. ಜಿಲ್ಲೆಯಲ್ಲಿ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜು ಅವರ ವೈದ್ಯಕೀಯ ಸೇವೆ ಅನನ್ಯ ಎಂದರು. ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಮಾತನಾಡಿ, ಎಸ್ಕೆಇ ಪ್ಯಾರಾಮೆಡಿಕಲ್ ಅವರು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಕಳೆದ ವರ್ಷಗಳಿಂದ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದೆ. ಅವರ ಕಾರ್ಯ ಶ್ಲಾಘನೀಯವೆಂದರು. ರಾಯಚೂರು ಜಿಲ್ಲೆಯಲ್ಲಿ ಉತ್ತಮ ಆರೋಗ್ಯ ಸೇವೆಯ ಜೊತೆಗೆ ಸೇವಾ ಮನೋಭಾವನೆ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜು ಸಂಸ್ಥೆ ಹೊಂದಿದೆ ಎಂದರು. ನಮ್ಮ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನವರು ಕಳೆದ ಒಂದು ವರ್ಷದಿಂದ ರಾಯಚೂರಿನಲ್ಲಿ ಜುಲೈ 1ನೇ ತಾರೀಕಿನಂದೇ ವೈದ್ಯರ ದಿನಾಚರಣೆಯನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಕಳೆದ ಸಲ ಅವರ ಒಂದು ಕಾಲೇಜಿನಲ್ಲೇ ಮಾಡಿ ಎಲ್ಲ ವೈದ್ಯರನ್ನು ನೀವು ನೋಡ್ತಾ ಇರಬೇಕು. ದಾರಿಯಲ್ಲಿ ಬರೋದಾಗ ಎಲ್ಲರ ವೈದ್ಯರ ಒಂದು ಫೋಟೋಗಳನ್ನು ಹಾಕಿದ್ದಾರೆ. ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅವ್ರದ್ದು ಒಂದು ಇರತಕ್ಕಂಥ ಆಸಕ್ತಿ, ವಿಶೇಷವಾಗಿ ಇದು ಯಾಕೆ ಅವರು ಮಾಡ್ತಾ ಇದ್ದಾರೆ ಅಂದರೆ, ಇವತ್ತಿನ ವಿದ್ಯಾರ್ಥಿಗಳು ಈ ವೈದ್ಯರು ಅಥವಾ ಯಾವ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರ್ತಾರ ಅಂಥವ್ರನ್ನು ನೋಡಾದರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಿ, ನಮ್ಮ ಒಂದು ಸಂಸ್ಥೆಗೆ ಹೆಸರು ತಂದುಕೊಳ್ಳಿ ಅನ್ನೋ ಒಂದು ಉದ್ದೇಶ ಜೊತೆಗೆ ನಿಮ್ಮ ಭವಿಷ್ಯವನ್ನು ಕೂಡ ಅವರು ರೂಪಿಸಬೇಕು ಅನ್ನೋ ಉದ್ದೇಶದವರಿಗೆ ಇವತ್ತು ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಏನಂತಾರಲ್ಲ ಸತತ ಒಂದು ವಿಶ್ರಾಂತಿ ಇಲ್ಲದೆ ನಾನು ಹೇಳಬೇಕಂದ್ರೆ ಅವರು ಒಂದು ಕಾರ್ಯ ಶ್ಲಾಘನೀಯ ಅಂತ ಹೇಳಿಸ್ತೀನಿ. ಮತ್ತು ವಿಶೇಷವಾಗಿ ಅವರ ಒಂದು ಸಂಸ್ಥೆಯಿಂದ ಅವರು ಪ್ರತಿ ವರ್ಷ ಇನ್ನು ಮುಂದಾದರೂ ಕೂಡ ಈ ವೈದ್ಯರ ದಿನಾಚರಣೆಯನ್ನು ಇನ್ನೂ ವಿಜೃಂಭಣೆಯಿಂದ ಮಾಡ್ತಾರಂತ ಒಂದು ಆಶಿಸ್ತಾ ಅವರಿಗೂ ಕೂಡ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಈ ಸಂದರ್ಭದಲ್ಲಿ ಆರ್.ಕೆ. ಅಮರೇಶ್, ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಬಾಬುರಾವ್ ಶೇಗುಣಸಿ, ಡಾಕ್ಟರ್ ಬಸನಗೌಡ ಪಾಟೀಲ್, ಪವನ್ ಪಾಟೀಲ್, ವಿದ್ಯಾರ್ಥಿಗಳು, ವೈದ್ಯರು ಇನ್ನಿತರರು ಇದ್ದರು. ತಾಲೂಕಿನ ನಾರದಗಡ್ಡೆ ಮಠಕ್ಕೆ ಸಂಬಂಧಿಸಿದಂತೆ ಯಾರನ್ನು ಉತ್ತರಾಧಿಕಾರಿ ನೇಮಕ ಮಾಡಿರುವುದಿಲ್ಲ ಕಾರಣ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಶ್ರೀ ಚನ್ನಬಸವ ಸ್ವಾಮೀಜಿ ಬೆಂಬಲ ಭಕ್ತರ ಅಭಿಪ್ರಾಯಗಳನ್ನು ಪರಿಗಣಿಸಬೇಕೆಂದು ನಾರದಗಡ್ಡೆ ಭಕ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಾರದಗಡ್ಡೆ ಮಠದ ವಿಧಿವಿಧಾನ ಪರಂಪರೆಯನ್ನು ಶ್ರೀ ಚನ್ನಬಸವ ಸ್ವಾಮೀಜಿಗಳು ಮುಂದುವರೆಸಿಕೊಂಡು ಹೋಗಿದ್ದಾರೆ. ಉರುವಕೊಂಡ ಮಠ ಆಂಧ್ರ ಪ್ರದೇಶದ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತದೆ. ಮಠಕ್ಕೆ ಯಾವುದೇ ಸಂಬಂಧವಿರುವುದಿಲ್ಲ. ಪ್ರಕರಣ ನ್ಯಾಯಾಲಯದಲ್ಲಿ ಜಿಲ್ಲಾಧಿಕಾರಿಗಳು ಭಕ್ತರ ಭಾವನೆಯನ್ನು ಪರಿಗಣಿಸಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ನಿಮಗೆ ನಾವು ಮನವಿ ಪತ್ರ ಕೊಡೋದು ಏನಂದ್ರೆ ವಿಷಯ ನಾರದಗಡ್ಡೆ ಮಠದ ಪೂರ್ವಭಾವಿ ಸಭೆಯ ಬಗ್ಗೆ ಸರ್. ಈ ಕೆಳಗೆ ಸಹಿ ಮಾಡಿದ ನಾವು ಭಕ್ತಾದಿಗಳು ತಮಗೆ ತಿಳಿಸಿದರೆ ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ಹಾಗೂ ಕರ್ನಾಟಕ ಜಿಲ್ಲೆ ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಪೂರ್ವಭಾವಿ ಸಭೆಗೆ ಹಾಜರಾಗಲು ರಾಯಚೂರು ಜಿಲ್ಲಾ ನಾರದಗಡ್ಡೆ ಮಠಕ್ಕೆ ಹೋಗಿದ್ದ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟ ವೇಳೆಗಿಂತ ಒಂದು 10 ನಿಮಿಷ ಸ್ವಲ್ಪ ತಡವಾಗಿ ಬಂದೆವು. ನಾವು ಬಂದಿದ ತಕ್ಷಣ ನಾವು ಬರುವಷ್ಟರಲ್ಲಿ ಜಿಲ್ಲಾಧಿಕಾರಿಗಳು ಹೊರಗಡೆ ಆಗಮಿಸಿದರು. ನಮ್ಮ ಮೂಲ ಭಕ್ತರು ಮತ್ತು ಮನವಿ ಸ್ವೀಕರಿಸಲು ಸಾಧ್ಯವಾಗದಿದ್ದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಚೇರಿಗೆ ಬಂದು ತಮ್ಮ ಅಹವಾಲುಗಳು ತಮಗೆ ಸಲ್ಲಿಸುತ್ತಿದೆ ಎಂದು ತಿಳಿಸಿದರು. ಆವಾಗ ಶ್ರೀ ಚನ್ನಬಸವ ಸ್ವಾಮೀಜಿಗಳು, ಶಿವಕುಮಾರ ಸ್ವಾಮೀಜಿಗಳು ಅವರು ತಮ್ಮ ನಾರದಗಡ್ಡೆ ಮಠದ ಪರಂಪರೆ. ಈ ಸಂದರ್ಭದಲ್ಲಿ ಅಂಬಾಜಿ ಮೈದನಕರ್, ಸುರೇಶ, ಸಂತೋಷ್ ರಾಜ ಪುರೋಹಿತ, ನರಸಿಂಗಪ್ಪ, ರಾಘವೇಂದ್ರ, ಭೀಮಣ್ಣ ನಾಯ್ಕ್, ಸ್ವಾಮಿ ನಾಯ್ಕ್, ನಾಗೇಶ, ಎಂಡಿ ಶಾಲಂ, ಏಜಾಜ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೆಡ್ ಕ್ರಾಸ್ ಸಂಸ್ಥೆಯಿಂದ ರಕ್ತ ಭಂಡಾರ ಪ್ರಾರಂಭ. ಆರೋಗ್ಯವಂತರು ರಕ್ತದಾನ ಮಾಡಿ ಜೀವ ಉಳಿಸಿ. ಶ್ರೀ ಅಭಿನವ ರಾಜೋಟೆ ವೀರ ಶಿವಾಚಾರ್ಯರು. ಬೆಲೆ ಏರಿಕೆ ಭ್ರಷ್ಟಾಚಾರ ಖಂಡಿಸಿ ಸಿಪಿಐಎಂ ಪ್ರತಿಭಟನೆ. ಸರೋಜಿನಿ ಮಹಿಷಿ ವರದಿ ಜಾರಿಗೊಳಿಸಿ ಕನ್ನಡಿಗರಿಗೆ ಉದ್ಯೋಗ ನೀಡಲು ರಕ್ಷಣಾ ವೇದಿಕೆ ಧರಣಿ. ನಾಯಕ ಸಮಾಜ ಬೇಡಿಕೆಗಳಿಗೆ ಸ್ಪಂದಿಸದ ಸರ್ಕಾರ, ಸಮಾಜ ಜನರು ಒಟ್ಟಾಗಿ ಹೋರಾಟಕ್ಕೆ ಸಿದ್ಧರಾಗಿ ವೆಂಕಟೇಶ್ ನಾಯಕ್. ರಿಮ್ಸ್ ಆಸ್ಪತ್ರೆಯಲ್ಲಿ ಹಣದ ಆಮಿಷಕ್ಕೆ ವಯಸ್ಸು ಬದಲಿಸಿ ಪ್ರಮಾಣ ಪತ್ರ. ಕ್ರಮಕ್ಕೆ ಭಾಸ್ಕರ ಮಾಚಾರ್ಯ ಆಗ್ರಹ.
ತುಂಗಭದ್ರಾ ಮೈಲು 69ರಲ್ಲಿ ಗೇಜ್ನಲ್ಲಿ ವ್ಯತ್ಯಾಸ, ಕ್ರಮಕ್ಕೆ ಆಗ್ರಹಿಸಿ ರೈತರ ಮನವಿ. ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನಿಂದ ವೈದ್ಯರ ದಿನಾಚರಣೆ, ಸಮಾಜಕ್ಕೆ ವೈದ್ಯರು ಸೇವೆ ಸ್ಮರಣೀಯ. ಎಂ ವಿರೂಪಾಕ್ಷಿ. ನಾರದಗಡ್ಡೆ ಆಸ್ತಿ ವಿವಾದ, ಭಕ್ತರ ಭಾವನೆ ಗೌರವಿಸಲು ಆಗ್ರಹಿಸಿ ಭಕ್ತರಿಂದ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ.